ನಾನಿಲ್ಲಿ ಒಂದು ಫ್ರಂಟು ಬೋಟ್ ನೆಕ್ಕು ಇದನ್ನು ಸ್ಮಾಲ್ ಬಟನ್ಸ್ ಇಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲು ನಾನು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನನಗೆ ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಬೇಕು, ಹಾಗಾಗಿ ಮಾರ್ಕ್ನ ಮಾಡ್ಕೋತೀನಿ. ಈಗ ಇದನ್ನು ನಾನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿ ನೆಕ್ಕನ್ನು ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡಾಟ್ ಇಟ್ಕೊಳ್ಳೋಣ. ಮೊದಲು ನಾನು ಸೆಂಟರ್ ಡಾಟ್ನ ಸ್ಟಿಚಿಂಗ್ ಮಾಡ್ಕೊತೀನಿ. ಈ ರೀತಿ ಸೆಂಟರ್ ಡಾಟ್ ಈ ರೀತಿ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಎಲ್ಲದು 4 ಡಾಟ್ ಏನಿದೆ ಆ 4 ಡಾಟ್ನು ಇಟ್ಕೊಳ್ಳೋಣ. ಡಾಟ್ ಹಿಡಿತೀವಲ್ಲ, ದೊಡ್ಡ ಡಾಟು, ಈ ಡಾಟು ಅಷ್ಟೇ ಸ್ಟ್ರೈಟಾಗಿ ಇಟ್ಟು ಡಾಟ್ನ ಇಟ್ಕೋಬೇಕು. ಈಗ ಇದು ಡಾಟ್ ಎಲ್ಲ ಹಿಡ್ದಾಯ್ತಲ್ಲ, ಇವಾಗ ನಾನು ಇದಕ್ಕೆ ಬೈಂಡಿಂಗ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಓಪನ್ ಇಲ್ಲದೆ ಇರೋದನ್ನ ಕಟ್ ಮಾಡ್ಕೋಬೇಕು, ಯಾಕಂದರೆ ಫ್ರಂಟ್ ಓಪನ್ ಇರಲ್ಲ ನೋಡಿ. ಹಾಗಾಗಿ ಈ ರೀತಿ ಓಪನ್ ಇಲ್ಲದೆ ಇರೋದನ್ನ ಕಟ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿ ಇನ್ನೊಂದು ಪೀಸ್ನ ಈ ರೀತಿ ತೊಗೊಂಡು ಇಟ್ಕೋಬೇಕು. 2 ಪೀಸು ಒಳಗಡೆ ಒಂದು ಲೈನಿಂಗು ಪ್ಲಸ್ 2 ಪೀಸು ಸ್ಟಿಚಿಂಗಿಗೆ. ರೀತಿ ಆದಮೇಲೆ ಫ್ರಂಟ್ ಪಾರ್ಟ್ನ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು.
ಕಚ್ಚಾ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಡೋರ್ ಹೊಡ್ಕೊಂಡು ಇದನ್ನು ಈ ರೀತಿ ಡೋರ್ ಹೊಡೆದು ಈ ರೀತಿ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಬ್ಲೌಸು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಈ ರೀತಿ ಹೊಡ್ಕೊಳ್ಳೋದು ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಯಾವುದೇ ರೀತಿ ನಿಮಗೆ ಕಚ್ಚಾ ಫಿನಿಶಿಂಗ್ ಬರಲ್ಲ. ಅದಕ್ಕಿಂತ ಮುಂಚೆ ಫಸ್ಟ್ ಈ ಎಡ್ಜನ್ನು ಹೊಡ್ಕೊಳ್ಳೋಣ. ನಿಮಗೆ ಬ್ಲೌಸ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇದೇ ರೀತಿ ಹೆಚ್ಚು ಮಾಡ್ತೀನಿ. ಡಿಸೈನ್ ಮಾಡೋದು ಫ್ರಂಟ್ ನೆಕ್ ಡಿಸೈನ್ಗೆ ಈ ರೀತಿ ಸ್ಪಾಂಜ್ ಅಂತ ಸಿಗುತ್ತೆ. ಸ್ಪಾಂಜನ್ನು ತಗೊಂಡು ಈ ರೀತಿ ಮಾಡಿಕೊಂಡು ಪೀಸ್ನ ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಎಲ್ಲೂ ವ್ಯತ್ಯಾಸ ಆಗದೆ ಇರೋ ರೀತಿ ನೋಡಿ ಈ ಥರ ರೌಂಡ್ ಮಾಡ್ಕೊಬಿಟ್ಟು ತುಂಬ ಜಾಸ್ತಿನೂ ತೊಗೋಬಾರ್ದು, ತುಂಬ ಕಡಿಮೆನೂ ತೊಗೋಬಾರ್ದು. ಈ ರೀತಿ ಮೀಡಿಯಮಾಗಿ ತೊಗೋಬೇಕು. ಇದು ತೊಗೊಂಡು ಸೇಮ್ ಕಲರು ದಾರ ಚೇಂಜ್ ಮಾಡಬಾರ್ದು. ಸೇಮ್ ಕಲರ್ ಆದರೆ ನಮಗೆ ಸ್ಟಿಚಿಂಗಲ್ಲಿ ಒಂದು ಪಕ್ಷ ಸ್ಟಿಚಿಂಗಲ್ಲಿ ವೇರಿಯೇಷನ್ ಆದ್ರೂ ಅಡ್ಜಸ್ಟ್ ಆಗುತ್ತೆ ಅಂತ ಸೇಮ್ ಕಲರ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ಇದನ್ನು ನೀಟಾಗಿ ನೋಡಿ ನಿಮಗೆ ಇವನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ರೆಡಿಯಾಗಿದೆ. ಈಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನೆಕ್ಕಿಗೆ ಯಾವ ರೀತಿ ಕೊಡೋದು ಅಂತ ತೋರಿಸ್ಕೊಡ್ತೀನಿ. 1 ಇಂಚಿಗೆ ಒಂದನ್ನು ಇಟ್ಕೊಂಡು ಹೋಗಬೇಕು. ತುಂಬ ಗ್ಯಾಪ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ನಾನಿಲ್ಲಿ 1/2 ಇಂಚು ಗ್ಯಾಪಿಗೆ ಕೊಟ್ಟಿದ್ದೀನಿ. ಇನ್ನರ್ಧ 1/2 ಇಂಚು ಡಿಸ್ಟೆನ್ಸ್ ಇರಲಿ ಅಂತ ಗ್ಯಾಪ್ ಮಾಡಿದ್ದೀನಿ. ನಾನು ಇಲ್ಲಿ ಕೂಡ 1/4 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗ್ ಮಾಡಿ ಈ ರೀತಿ ಹೊಲ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಚ್ಚಾ ಬರಲ್ಲ. ಈಗ ಈ ರೀತಿ ಇದೆಯಲ್ವ, ಈಗ ಹಿಂಗೆ ಫೋಲ್ಡಿಂಗ್ ಮಾಡಿದ್ರೆ ನಮಗೆ ನೆಕ್ ಪ್ಯಾಟ್ರನ್ನು ಈ ರೀತಿ ಬರುತ್ತೆ. ಈ ರೀತಿ ಬಾಲ್ಸ್ ಕೊಡೋದನ್ನ ಈ ರೀತಿನೇ ಹೊಲಿಬೇಕು. ಇಲ್ಲ ಅಂದರೆ ನಾವು ಪಲ್ಟಾಯಿಸೋದೆಲ್ಲ ಮಾಡಿದ್ರೆ ಅದು ಈ ಕೊಟ್ಟಿರೋ ಸ್ಟಿಚಿಂಗ್ ಬಟ್ಟೆಗಳೆಲ್ಲ ದಪ್ಪ ದಪ್ಪ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು.